ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ರೀತಿಯ ಹಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಷ್ಟು ದೊಡ್ಡದ ಸೈಜ್ನ ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ನ 2 ಕಲರ್ ತಗೊಂಡಿದ್ದೀನಿ. ಸೀಸರು, ಕ್ವಿಲ್ಲಿಂಗ್ ನೀಡಲ್ಲು, ಗ್ಲೂ ಮತ್ತೆ ಥ್ರೆಡ್. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ನ ಹೀಗೆ ಇಟ್ಕೊಂಡು ಇದನ್ನು ನಾನು ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ನಂತರ ಸೀಸರ್ನ ತಗೊಂಡು ನೋಡಿ ಹೀಗೆ ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗ್ಬೇಕು. ಈ ರೀತಿಯಾಗಿ ಫುಲ್ ಕಟ್ ಮಾಡಬೇಕು. ನೋಡಿ, ಇವಾಗ ಫುಲ್ ಕಟ್ ಮಾಡಿದ್ದೀನಿ. ನಂತರ ಕ್ವಿಲ್ಲಿಂಗ್ ನೀಡಲ್ ಇರುತ್ತಲ್ಲ, ಅದನ್ನ ಹೀಗೆ ನೋಡಿ ಹೀಗೆ ರೋಲ್ ಮಾಡ್ತಾ ಬರಬೇಕು. ತುಂಬಾ ಟೈಟ್ ಆಗಿ ರೋಲ್ ಮಾಡಬೇಡಿ, ಸ್ವಲ್ಪ ಲೂಸ್ ಆಗಿ ರೋಲ್ ಮಾಡ್ತಾ ಬರಬೇಕು. ನೋಡಿ, ಇಷ್ಟಾದ್ಮೇಲೆ ಹೀಗೆ ನೀರನ್ನ ತೆಗೆದು ಬಿಡಬೇಕು. ನಂತರ ಇಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಹಾಕಿದ್ಮೇಲೆ ನೋಡಿ ಹೀಗೆ ಈ ತರ ಫ್ಲವರ್ ಹಾಗೆ ಬರುತ್ತೆ. ಇದನ್ನು ಇದೇ ರೀತಿಯಾಗಿ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಗ್ಲೂ ಎಲ್ಲ ಹಾಕಿ ಆದ್ಮೇಲೆ ನಿಧಾನವಾಗಿ ಮೇಲ್ಗಡೆ ಕಟ್ ಮಾಡಿರ್ತೀವಲ್ಲ ಆ ಪೀಸ್ನ ಹೀಗೆ ಮಾಡಬೇಕು. ನೋಡಿ, ಇದು ಫ್ಲವರ್ ರೀತಿ ಕಾಣಿಸುತ್ತೆ. ನಾನು ಇದೇ ತರ ಆರೆಂಜ್ ಕಲರ್ನಲ್ಲೂ ಫ್ಲವರ್ನ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಸೂಜಿಗೆ ದಾರ ಹಾಕಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟುದ್ದ ಹಾರ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟು ಉದ್ದ ದಾರನ ತಗೊಂಡ್ರೆ ಕರೆಕ್ಟ್ ಆಗತ್ತೆ. ನೋಡಿ, ಈ ಕಡೆ ಎಂಡಿಗೆ ಈ ಒಂದು ನಾಟ್ ಹಾಕ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಫ್ಲವರ್ಸ್ನ 2 ಕಲರಲ್ಲೂ ಮಾಡಿಟ್ಕೊಂಡಿದ್ದೀನಿ. ಇವಾಗ ಫಸ್ಟು ನೋಡಿ, ಆರೆಂಜ್ ಕಲರ್ ಫ್ಲವರ್ ಇರತ್ತಲ್ಲ, ಅದನ್ನ ನಾನು ಹೀಗೆ ಹಾಕ್ತಾ ಇಲ್ಲ, ಹೀಗೆ ಉಲ್ಟಾ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಬರ್ಬೇಕು ಫ್ಲವರು. ನಂತರ ಈಗ ಮತ್ತೊಂದು ಕಲರ್ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಅಂತ ನೋಡಿಕೊಂಡು ನೀವು ಫಿಲ್ಲಿಂಗ್ ಸ್ಟ್ರಿಪ್ಸ್ನ ತಗೋಬಹುದು. ಇವಾಗ ಒಂದೊಂದೇ ಹಬ್ಬದ ಸೀಸನ್ ಬರ್ತಾ ಇದೆ. ನೀವು ಈ ರೀತಿಯಾದ ಹಾರನ ಮಾಡಿಟ್ಕೊಂಡ್ರೆ ದೇವರ ಫೋಟೋಕ್ಕೆ ಹಾಕೋಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಡಬಲ್ ಕಲರ್ ಬೇಡ ಅಥವಾ ಸಿಂಗಲ್ ಕಲರಲ್ಲೇ ಮಾಡ್ತೀನಿ ಅನ್ನೋದಾದರೆ ಹಾಗೂ ಮಾಡ್ಬೋದು. ಇದೇ ತರ ನಾನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಒಂದೊಂದು ಕಲರ್ನ ಫ್ಲವರ್ನು ನಾನು ಒಂದೊಂದು ಸಾರಿ ಹಾಕಿ ಡಬಲ್ ಕಲರ್ ಹಾರನ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟಾಯ್ತು. ಇವಾಗ ಮತ್ತೊಂದು ಸೈಡಿಗೆ ನಾನು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಡೈರೆಕ್ಷನ್ ಅಲ್ಲಿ ಹಾಕಿದ್ದೀನಲ್ಲ, ಅದೇ ತರ ನಾನು ಈ ಡೈರೆಕ್ಷನ್ ಅವಾಗ ಹೀಗೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೆಂಟ್ರಲ್ಲಿ 2 ಒಂದೇ ಕಲರ್ ಬರ್ತಾ ಇದೆ. ಫಸ್ಟು ನೀವು ಎಷ್ಟು 2 ಕಡೆನೂ ಎಷ್ಟು ಫ್ಲವರ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಫಸ್ಟೇ ಫ್ಲವರ್ ರೆಡಿ ಮಾಡ್ಕೊಂಡ್ಬಿಡಿ. ಡಿವೈಡ್ ಮಾಡಿ ಆಮೇಲೆ ಸೂಜಿಗೆ ಪೋಣಿಸ್ತಾ ಹೋಗಿ. ಅವಾಗ ಕರೆಕ್ಟಾಗಿ ನಿಮಗೆ ಯಾವ್ಯಾವ ಕಡೆ ಎಷ್ಟೆಷ್ಟು ಫ್ಲವರ್ ಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿರೋದ್ರಿಂದ ಹಾರ ಕ್ಲೀನ್ ಆಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಆಗಿದೆ. ನಾನು ಇಲ್ಲೊಂದು ಹಾಟ್ ಹಾಕ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ ಹೀಗೆ ಸೂಜಿಗೆ ದಾರ ಹಾಕೊಂಡು ನೋಡಿ, ಇದೇ ರೀತಿಯಾಗಿ ನಾನು 3 ಬಂಚನ್ನ ಮಾಡಿಕೊಂಡು
ಸೆಂಟ್ರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾದ ಒಂದು ಬೀಡ್ಸ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಇಲ್ಲಿ ಕರೆಕ್ಟಾಗಿ ನೀವು ನಾಟ್ ಹಾಕ್ಕೋಬೇಕು. ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾಕೆಂತಂದರೆ ಇಲ್ಲಾಂದರೆ ಬೀಡ್ಸು ಆ ಕಡೆ ಬಂದ್ಬಿಡತ್ತೆ. ನೋಡಿ, ಹೀಗೆ ಒಂದು ಬೀಡ್ಸ್ನ ಹಾಕಿದ್ದೀನಿ. ನಂತರ ಹೀಗೆ ಹಾಕಬೇಕು. ನೋಡಿ, ಹೀಗೆ ಮತ್ತೆ ಆರೆಂಜ್ ಕಲರು, ಹೇಗೆ ಡಬಲ್ ಕಲರ್ ಮಾಡಿದ್ನೋ ಅದೇ ರೀತಿಯಾಗಿ ಇಲ್ಲೂ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದಿಷ್ಟು ಉದ್ದ ಬಿಟ್ಟು ನಾನು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಥರ ರೆಡಿಯಾಗಿದೆ. ನಾನಿಲ್ಲಿ ನೋಡಿ, ಇಲ್ಲಿ ಎರಡು ಒಂದೇ ಕಲರ್ನ ಹಾಕಿದ್ದೀನಲ್ವ, ಅದಕ್ಕಾಗಿ ಇಲ್ಲಿ ಆರೆಂಜ್ನ ಲಾಸ್ಟಿಗೆ ಹಾಕಿದ್ದೀನಿ. ಇದೇ ರೀತಿಯಾಗಿ 3 ಬಂಚ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ಸೇರಿಸಿ 3 ಸೇರಿಸಿ ನಾನೊಂದು ನಾಟ್ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ನಿಮಗೆ ಒಂದ್ಸಲ ನಾಟ್ ಹಾಕಿ ಆದಮೇಲೆ ಎಲ್ಲ ಫ್ಲವರ್ಸ್ನು ಈ ರೀತಿಯಾಗಿ ಒಂದ್ಸಲ ಕ್ಲೀನಾಗಿ ಬಿಡಿಸ್ಕೊಂಬಿಡಿ. ಇದರಲ್ಲೂ ಸಹಿತ ಹಾಗೆ ನೀವು ಎಲ್ಲ ಫ್ಲವರ್ಸ್ನು ಒಂದ್ಸಲ ನೀಟಾಗಿ ಬಿಡಿಸ್ಕೋಬೇಕು. ಒಂದೊಂದ್ಸಲ ದಾರಕ್ಕೆ ಪೋಣಿಸ್ಬೇಕಿದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗೋ ಚಾನ್ಸ್ ಜಾಸ್ತಿ ಇರತ್ತೆ. ಅದಕ್ಕಾಗಿ ಕೊನೆಗೆ ಒಂದ್ಸಲ ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹೀಗೆಲ್ಲ ಒಂದ್ಸಲ ಫ್ಲವರ್ನ ಬಿಡಿಸ್ಕೊಂಡಾದ್ಮೇಲೆ ಹೀಗೆ ಇಟ್ಕೊಂಡು ಈ ರೀತಿಯಾಗಿ ಬಂಚ್ ಮಾಡಿರ್ತೀವಲ್ಲ ಅದನ್ನ ಇಲ್ಲಿ ನೋಡಿ ಹೀಗೆ ನಾಟ್ ಹಾಕ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಕ್ವಿಲ್ಲಿಂಗ್ ಸ್ಟ್ರಿಪ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಸುಂದರವಾದ ಹಾರನ ಮಾಡ್ಬೋದು ಅಂತ. ನೀವು ಎಲ್ಲ ಈ ವಿಡಿಯೋ ನೋಡಿ ಈ ರೀತಿಯ ಹಾರನ ಟ್ರೈ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್
ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೂ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.